ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನೋಡದೆ ಸ್ಕಿಪ್ ಮಾಡಿದರೆ ನಿಮಗೆ ತಿಂಗಳು ಬರೋ ಯಾವುದೇ ಗೋರ್ಮೆಂಟ್ನ ಹಣ ಸ್ಟಾಪ್ ಆಗಬಹುದು. ಇವತ್ತು ಅಥವಾ ಇತ್ತೀಚೆಗೆ ಸರ್ಕಾರ ಒಂದು ಸೈಲೆಂಟ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಮಾಡಿದೆ. ಆಧಾರ್ ಲಿಂಕ್ ಇಲ್ಲ ಅಂದರೆ ಈ 5 ಇಂಪಾರ್ಟೆಂಟ್ ಬೆನಿಫಿಟ್ ನಾಳೆಯಿಂದ ಕ್ಯಾನ್ಸಲ್ ಆಗಬಹುದು. ನನಗೆ ಎಲ್ಲ ಲಿಂಕ್ ಇದೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಒಮ್ಮೆ ಚೆಕ್ ಮಾಡದೇ ಇದ್ದರೆ ಫ್ಯೂಚರಲ್ಲಿ ಹೆವಿ ಲಾಸ್ ಆಗುತ್ತೆ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನಿಮ್ಮ ಹೆಸರು ಸೇಫ್ ಲಿಸ್ಟಲ್ಲಿ ಇದೆಯಾ ಇಲ್ಲ ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಆಧಾರ್ ಲಿಂಕ್ ಯಾಕೆ ಇಂಪಾರ್ಟೆಂಟ್? ಗೋರ್ಮೆಂಟ್ ಈಗ ಆಧಾರ್ನೇ ಬೇಸ್ ಮಾಡಿಕೊಂಡು ಸರ್ಕಾರಕ್ಕೆ ಹಾಗೂ ಮೋಸ ಮತ್ತು ವಂಚನೆಗಳನ್ನು ಸ್ಟಾಪ್ ಮಾಡೋದಕ್ಕೆ, ಹಾಗೆ ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ ಅವರಿಗೆ ಈ ಯೋಜನೆಗಳು ಸಹಾಯಕವಾಗಬೇಕು. ಹಾಗೆ ಡೈರೆಕ್ಟ್ DBT ದುಡ್ಡನ್ನು ಹಾಕೋದಕ್ಕೆ. ಈ ಪ್ರೋಸೆಸ್ಸಲ್ಲಿ ಲಿಂಕ್ ಇಲ್ಲ ಅಂದರೆ ಸಿಸ್ಟಮ್ ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡುತ್ತೆ. ನಿಮಗೆ ಸಿಗೋ ಮೊದಲ ಬೆನಿಫಿಟ್ BPL ಅಥವಾ ರೇಷನ್ ಕಾರ್ಡ್. ಮೊದಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಆಧಾರ್ ರೇಷನ್ ಕಾರ್ಡ್ಗೆ ಲಿಂಕ್ ಇಲ್ಲ ಅಂದರೆ ರೇಷನ್ ಶಾಪಲ್ಲಿ ಅಕ್ಕಿಯನ್ನು ಕೊಡೋಲ್ಲ. ಹಾಗೆ ಈ KYC ಫೇಲ್ ಆಗುತ್ತೆ. ಹಾಗೆ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ರಿಸ್ಕ್ ತುಂಬ ಇರುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ ನನಗೆ ಮೆಸೇಜ್ ಬಂದಿಲ್ಲ ಅಂತ. ಬಟ್ ಬ್ಯಾಕ್ ಎಂಡಲ್ಲಿ ಆಲ್ರೆಡಿ ನಿಮ್ಮ BPL ಕಾರ್ಡ್ ಬ್ಲಾಕ್ ಆಗುವ ಎಲ್ಲ ಪ್ರೋಸೆಸ್ ನಡೀತಾ ಇರುತ್ತೆ. ಹಾಗಿದ್ರೆ ಬೆನಿಫಿಟ್ 2 ಯಾವುದು? ಅದು ಯಾವುದೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಗೃಹಲಕ್ಷ್ಮಿ ಯೋಜನೆ. ಇದು ಒಂದು ಸ್ಕೀಮ್ ಆಗಿದ್ದರೂ ಕೂಡ ಆಧಾರ್ DBT ಮೇಲೆ ಡಿಪೆಂಡ್ ಆಗಿರುತ್ತೆ. ಆಧಾರ್ಗೆ ಬ್ಯಾಂಕ್ ಲಿಂಕ್ ಕೂಡ ಇರುತ್ತೆ. ನೇಮ್ ಮಿಸ್ಮ್ಯಾಚ್ ಆಗಿದ್ದರೆ ಅಥವಾ ಮೊಬೈಲ್ ನಂಬರ್ ಚೇಂಜ್ ಆಗಿದ್ದರೂ ಕೂಡ ನಿಮಗೆ 2,000 ರೂಪಾಯಿ ಅಥವಾ ಅನ್ನಭಾಗ್ಯದ ಹಣ ಬರೋದೇ ಇಲ್ಲ. ಪ್ರೊಸೆಸಿಂಗ್ ಸ್ಟೇಟಸಲ್ಲಿ ಸ್ಟಕ್ ಆಗಿರುತ್ತೆ. ಇದಕ್ಕೆ ರೀಸನ್ ಏನಂದರೆ ಮೇಜಾರಿಟಿ ಕೇಸಸಲ್ಲಿ ಆಧಾರ್ನ ಇಶ್ಯೂ ಇರುತ್ತೆ. ಹಾಗೆ ನಿಮ್ಮ ಮೂರನೇ ಬೆನಿಫಿಟ್ ಏನಂದರೆ ಬ್ಯಾಂಕ್ DBT ಮನಿ. ಗೋರ್ಮೆಂಟಿಂದ ಬರೋ ಎಲ್ಲ DBT ಅಂದರೆ ಸ್ಕಾಲರ್ಶಿಪ್, ಸಬ್ಸಿಡಿ ಅಥವಾ ಯಾವುದೇ ಇತರ ಯೋಜನೆ ಹಣ. ಹಾಗೆ NPCI ಆಧಾರ್ ಮ್ಯಾಪಿಂಗ್ ಕಂಪ್ಲೀಟ್ ಆಗಿರಬೇಕು. ಇಲ್ಲ ಅಂದರೆ 1 ರೂಪಾಯಿ ಕೂಡ ಬರೋದಿಲ್ಲ. ಎಲ್ಲ ರಿಟರ್ನ್ ಸರ್ಕಾರಕ್ಕೆ ಸೇರುತ್ತೆ. ಅಕೌಂಟ್ ಕರೆಕ್ಟ್ ಇದ್ದರೂ ಕೂಡ ನಿಮಗೆ ಬೇಕಾದಂಥ ಬೆನಿಫಿಟ್ ಸಿಗೋದಿಲ್ಲ. ಇನ್ನು 4ನೇದಾಗಿ ಪೆನ್ಷನ್ ಅಥವಾ ಓಲ್ಡ್ ಏಜ್ ಅಥವಾ ಶಾಶ್ವತ ಅಂಗವಿಕಲರ ಪೆನ್ಷನ್ಗಳು. ಈ ಪೆನ್ಷನ್ ಸ್ಕೀಮ್ಗಳಲ್ಲಿ ಆಧಾರ್ ಬಯೋಮೆಟ್ರಿಕ್ ಮ್ಯಾಂಡೇಟರಿ ಆಗಿರುತ್ತೆ, ಅಂದರೆ ಕಡ್ಡಾಯ ಆಗಿರುತ್ತೆ. ಹಾಗೆ ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಕೂಡ ಮಾಡ್ತಾ ಇರಬೇಕು. ಅಪ್ಡೇಟ್ ಮಿಸ್ ಆದರೆ 2ರಿಂದ 6 ತಿಂಗಳವರೆಗೆ ಪೆನ್ಷನ್ ಸ್ಟಾಪ್ ಆಗುತ್ತೆ. ಅಕೌಂಟ್ ಇನ್ಆ್ಯಕ್ಟಿವ್ ಅಂತ ಮಾರ್ಕ್ ಆಗಿಬಿಡುತ್ತೆ. ಹಾಗೆ ವಯಸ್ಸಾದ ಓಲ್ಡ್ ಪೀಪಲ್ಗಳಿಗೆ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿರುತ್ತೆ. ಇನ್ನು ನಮ್ಮ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಸ್ಕಾಲರ್ಶಿಪ್ ಅಥವಾ ಎಜುಕೇಷನ್ ಬೆನಿಫಿಟ್ ಸ್ಟಾಪ್ ಆಗಿಬಿಡುತ್ತೆ. ಸ್ಟೂಡೆಂಟ್ಸ್ಗೆ ಆಧಾರ್, ಬ್ಯಾಂಕ್, ಸ್ಕೂಲ್ ಡಾಟಾ ಲಿಂಕ್ ಇವಿದ್ದಲ್ಲಿ ಯಾವುದಾದ್ರೂ ಮಿಸ್ಮ್ಯಾಚ್ ಆದರೆ ಸ್ಕಾಲರ್ಶಿಪ್ ಹೋಲ್ಡ್ ಆಗುತ್ತೆ. ನೇಮ್ ಲಿಸ್ಟಿಂದನೇ ಕೈ ಬಿಟ್ಬಿಡ್ತಾರೆ. ಪೇರೆಂಟ್ಸ್ ಈ ಡೀಟೇಲ್ಸ್ನ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ದುಡ್ಡು ಬರ್ತಿಲ್ಲ ಅಂತ ಕೂಡ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಬೇಡಿ. ಸಂಪೂರ್ಣ ತಪ್ಪು ನಮ್ಮದೇ ಆಗಿರುತ್ತೆ. ಹಾಗಿದ್ರೆ ಆಧಾರ್ ಲಿಂಕ್ ಇದೆನಾ ಇಲ್ವಾ ಚೆಕ್ ಮಾಡೋದು ಹೇಗೆ? ಸಿಂಪಲ್ ಸ್ಟೆಪ್ಸ್ ಇದೆ. ಬ್ಯಾಂಕ್ ಪಾಸ್ಬುಕ್ನ 1 ಬಾರಿ ನೋಡಿ. ರೇಷನ್ ಶಾಪಲ್ಲಿ ಈ KYC ಕನ್ಫರ್ಮ್ ಆಯಿತು ಅಂದರೆ ಲಿಂಕ್ ಇದ್ದೇ ಇರುತ್ತೆ. ಹಾಗೆ ಆಧಾರ್ ಸೆಂಟರ್ ಅಥವಾ ಬ್ಯಾಂಕಲ್ಲಿ ಮ್ಯಾಪಿಂಗನ್ನು ಚೆಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಇದೆಯಾ ಇಲ್ವಾ ಅನ್ನೋದು ನೋಡೋದು ತುಂಬಾ ಈಸಿ ಆಗಿರುತ್ತೆ. ಯಾವುದಾದ್ರೂ ಬ್ಯಾಂಕಿಂದ OTP ಆಗಿರ್ಬೋದು ಅಥವಾ ರೇಷನ್ ತಗೊಳ್ಳೋದಕ್ಕೆ ನೀವು ಹೊರಟಾಗ ನಿಮ್ಮ ಹೆಬ್ಬೆರಳಚ್ಚು ತಗೊಂಡ್ರೆ ನಿಮ್ಮ ಈ KYC ಡನ್ ಆಗಿರುತ್ತೆ. ಹಾಗೆ ಆಧಾರ್ ಮೊಬೈಲ್ ನಂಬರ್ಗೆ ಲಿಂಕ್ ಇದ್ದೇ ಇರುತ್ತೆ. ಕಾಮನ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಆಧಾರಲ್ಲಿ ಸ್ಪೆಲ್ಲಿಂಗ್ ಮಿಸ್ಮ್ಯಾಚ್ ಆಗೋದು ಅಥವಾ ಬ್ಯಾಂಕ್ ಅಕೌಂಟ್ ಯಾವುದೋ ಹಳೆಯದಿರುತ್ತೆ ಅದನ್ನು ಲಿಂಕ್ ಮಾಡಿಸೋದು. ಹಾಗೆ ಎಲ್ಲೋ ಬಿಸಾಕಿರೋ ಅಥವಾ ಬಿಸಾಡಿರೋ ಸಿಮ್ನ ನಂಬರನ್ನು ಕೊಡೋದು ನಮ್ಮ ತಪ್ಪಾಗಿರುತ್ತೆ. ಈ ಎಲ್ಲ ಸ್ಮಾಲ್ ಇಶ್ಯೂಯಿಂದ ದೊಡ್ಡ ಲಾಸನ್ನು ನೀವು ಅನುಭವಿಸಬೇಕು. ಸೊ ಇದಾಗಿತ್ತು ಆಧಾರ್ ಲಿಂಕ್ ಇಲ್ಲ ಅಂದರೆ ಗೋರ್ಮೆಂಟ್ನ ಬೆನಿಫಿಟ್ ಬರೋದಿಲ್ಲ ಅನ್ನೋದು. ಈ ವಿಡಿಯೋ ನೋಡಿ ಚೆಕ್ ಮಾಡ್ಕೊಳ್ಳಿ. ನೀವು ಮತ್ತು ನಿಮ್ಮ ಫ್ಯಾಮಿಲಿ ಸೇಫ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾಕಂದರೆ ನಿಮ್ಮ ಒಂದು ಶೇರ್ ಬೇರೆ ಯಾರೋ ಮಂತ್ಲಿ ದುಡ್ಡನ್ನು ಕಳ್ಕೊಳೋದನ್ನು ಸೇವ್ ಮಾಡಬಹುದು. ಥ್ಯಾಂಕ್ ಯು. Goodbye.